ಅಂತೂ ಇಂತೂ ನಮ್ಮ ಗಂಗನ ಮದುವೆ ಆಯ್ತಪ್ಪ. ಮದುವೆ ಆಗಿ ನಮ್ಮನ್ನೆಲ್ಲ ಮರಿಬೇಡ ಕಣೆ ಗಂಗಾ. ಹೌದು ಕಣೆ ಗಂಗಾ, ಗಂಡನ ಮನೆಗೆ ಹೋಗ್ಬಿಟ್ಟು ಆಮೇಲೆ ಫ್ರೆಂಡ್ಸನ್ನು ಮರೆದ್ಬಿಟ್ಟಿಯಾ ನೀನು. ನಮ್ಮನ್ನೆಲ್ಲ ಫೋನ್ ಮಾಡ್ತಿರೋ, ಹಾಗೆ ನಮ್ಮನ್ನೆಲ್ಲ ನಿಮ್ಮ ಮನೆಗೆ ಕರಿ. ಸರಿ ಕಣ್ರಿ, ಆಯ್ತು. ಅಲ್ಲ, ಫ್ರೆಂಡ್ಸನ್ನು ಯಾರಾದರೂ ಮರೀತಾರ? ಅದರಲ್ಲೂ ಇಷ್ಟು ದೊಡ್ಡ ಉಪಕಾರ ಮಾಡಿದ್ದೀರಾ ನನಗೆ ನೀವು ಎಲ್ಲ ಸೇರ್ಕೊಂಡು. ಅಂಥದ್ರಲ್ಲಿ ನಿಮ್ಮನ್ನು ಮರೆಯೋಕ್ಕೆ ಸಾಧ್ಯನಾ ಹೇಳ್ರಿ? ಅಮ್ಮ, ಸ್ಟಾರ್ಟಿಂಗ್ ಎಲ್ಲರೂ ಹಿಂಗೆ ಹೇಳೋದು, ಆಮೇಲೆ ಗಂಡನ ಮನೆಗೆ ಹೋದಾಗ ಗಂಡ ಜೊತೆಲಿ ಇರ್ತಾನಲ್ಲ ಅವಾಗ ನಮ್ಮನ್ನೆಲ್ಲ ಮರ್ತು ಬಿಡ್ತೀರಪ್ಪ. ನಮ್ಮನ್ನೆಲ್ಲ ಎಲ್ಲಿ ಜ್ಞಾಪನ ಇಟ್ಕೊಳ್ತೀರಾ ಹೇಳಿ? ಯಾಕೆ ಇರೋದ ಈ ಥರ ಕಾಲು ಎಳಿತಿದ್ಯಾ? ಬೇರೆಯವ್ರಿಗೆಲ್ಲ ನನ್ನನ್ನು ಹೋಲಿಸ್ಬೇಡ, ನಾನು ಅವರೆಲ್ಲಕ್ಕಿಂತ ಡಿಫ್ರೆಂಟ್, ಗೊತ್ತಾ? ಹೌದು ಕಣೆ ಗಂಗಾ, ನೀನೇನು ಅಂತ ನಮ್ಗೆ ಗೊತ್ತಿಲ್ವಾ? ಮದುವೆ ಏನೋ ಆಗೋಯ್ತು ಕಣೆ, ಆದರೆ ಈಗ ರಾಜ ಅವ್ರ ಮನೆಗೆ ಹೋಗ್ಬೇಕಲ್ಲ ಅಂತ ಭಯ ಆಗ್ತಿದೆ. ಯಾಕಂದರೆ ಅವರು ಯಾರಿಗೂ ಹೇಳ್ದಲೇ ಸಡನ್ನಾಗಿ ನಿರ್ಧಾರಕ್ಕೆ ಬಂದು ಮದುವೆ ಏನೋ ಆಗ್ಬಿಟ್ಟಿದ್ದಾರೆ. ಆದರೆ ಈಗ ಅವ್ರ ಮನೆಗೆ ಹೋದಾಗ ಅಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನೆನೆಸ್ಕೊಂಡೇನೋ ಭಯ ಆಗ್ತಿದೆ ಕಣೆ. ನೀನೇನು ಭಯ ಪಡಬೇಡ ಕಣೆ, ನಿನ್ನ ಪ್ರೇಯಸಿ ಮದುವೆ ಆಗಿರೋದು ರಾಜು, ಅವರೆಲ್ಲರಿಗೂ ಉತ್ತರ ಕೊಡ್ತಾರೆ. ನೀನೇನು ಭಯ ಪಡಬೇಡ, ನೀನು ಆರಾಮಾಗಿರು. ಅಮ್ಮ, ರಾಜು ಅವರು ಯಾರಿಗೂ ಏನು ಮಾತಾಡೋಕೆ ಬಿಡಲ್ಲ ಬಿಡು. ನೋಡು, ನಿನ್ನನ್ನು ಅಷ್ಟು ಪ್ರೀತಿ ಮಾಡೋ ಹುಡುಗ ಸಿಕ್ಕಿದ್ದಾನೆ, ನೀನು ಯಾಕೆ ಭಯ ಪಡ್ತೀಯಾ? ಆ ಥರ ಏನೂ ಆಗಲ್ಲ. ಗಂಗಾ ಅವರೇ, ನಡೀರಿ ಹೋಗೋಣ ನಮ್ಮ ಮನೆಗೆ. ಅಯ್ಯೋ, ನಿಮ್ಗೆ ಹಂಗಂಗೆ ಭಯ ಆಗ್ತಿದೆ ಅಂತ ಕಣ್ರಿ ರಾಜು ಅವರೇ, ಅದಕ್ಕೆ ಭಯ ಪಟ್ಕೊಂಡು ನಿಂತಿದ್ದಾಳೆ ನೋಡ್ರಿ. ಯಾಕಮ್ಮ ಭಯ? ಯಾಕೆ ಎದುರ್ಕೊಂತೀಯ? ನಾನಿಲ್ವಾ ನಿನ್ನ ಜೊತೆಲಿ? ಅದೇನೇ ಕಷ್ಟ ಬಂದರೂ ನಾನು ನಿಮ್ಮನ್ನು ಬಿಟ್ಕೊಡಲ್ಲ ಗಂಗಾ. ಥ್ಯಾಂಕ್ ಯು ರಾಜ ಅವರೇ. ಆದರೆ ಮನಸ್ಸಲ್ಲಿ ಭಯ ಅನ್ನೋದಿದ್ದೇ ಇರುತ್ತಲ್ವಾ? ಹೊಸ ಮನೆ, ಹೊಸ ಜನ, ಯಾರು ಏನಂತಾರೋ, ಅದು ಬೇರೆ ಪ್ಲೇಸಿ, ಬೇರೆ ಮದುವೆ ಆಗಿದ್ದೀವಿ, ಹಾಗಾಗಿ ತುಂಬ ಭಯ ಆಗ್ತಿದೆ ರಾಜ ಅವರೇ. ಏನು ಅನ್ಕೋಬಿಡ್ರಿ ಕಣ್ರಿ, ಎಲ್ಲ ಒಳ್ಳೇದೇ ಆಗುತ್ತೆ. ನಡೀರಿ ಹೋಗೋಣ. ಒಂದು ಸೆಕೆಂಡ್, ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಕಣ್ರಿ, ನಮ್ಮನ್ನು ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ. ಗಿರಿಜಾ, ಗಿರಿಜಾ ಎಲ್ಲಿದೆಯಾ? ಬಾರಿ ಇಲ್ಲಿ. ಗಿರಿಜಾ ಗಿರಿಜಾ ಅಂತ ಕೂಗ್ತಿದ್ದೀರಲ್ಲ, ಏನ್ರಿ? ಎಲ್ಲ ನಿನ್ನ ಸುಪುತ್ರ ರಾಜು ಎಲ್ಲೋಗಿದ್ದಾನೆ? ಎಲ್ಲಿ ಬೆಳಿಗ್ಗಿಂದ ಕಾಣಿಸ್ತಾನೆ ಇಲ್ವಲ್ಲ? ಏನು ಅನ್ಕೊಂಡ್ಬಿಟ್ಟಿದ್ದಾನೆ ಅವನು? ಅವನಿಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನ. ಅವನಿಗೆ ಇಷ್ಟ ಬಂದಾಗ ಬರೋದು, ಇಷ್ಟ ಬಂದಾಗ ಹೋಗೋದು. ಇದೇ ರೀತಿ ಮಾಡ್ತಿರ್ಲಿ. ಅಯ್ಯೋ, ಯಾಕ್ರಿ ಆ ಹುಡುಗನಿಂದ ಬಿದ್ದಿದ್ದೀರಾ ನೀವು? ಬರ್ತಾನೆ ಬಿಡ್ರಿ, ವಯಸ್ಸಿನ ಹುಡುಗ ಹುಡುಗರ ಜೊತೆ ಅಡ್ಡ ಆಡ್ಕೊಂಡು ಬರ್ತಾನೆ. ನೀವು ಯಾಕೆ ಈ ತರ ಕೂಗಾಡ್ತಿದ್ದೀರಾ ಹೇಳ್ರಿ? ವಯಸ್ಸಿನ ಹುಡುಗ ಅಂತ ಹೀಗೆ ಬಿಟ್ರೆ ಸರಿ ಹೋಗಲ್ಲ ನೋಡು. ಒಂಚೂರು ನಿನ್ನ ಮಗಂಗೆ ಅದ್ ಬಸ್ಸಲ್ಲಿ ಇಟ್ಕೊಳ್ಳೋದು ಕಲಿ. ಹೇಳ್ತಿದ್ದೀನಿ ನೋಡು, ಅವಳು ಸಪೋರ್ಟಿಗೆ ಬಂದ್ಬಿಡ್ತಾಳೆ ಹಂಗೆ. ನನ್ನನ್ನು ಏನು ಹೇಳಕ್ಕೂ ಬಿಡಲ್ಲ, ಏನಿಲ್ಲ. ಸರಿ ಬಿಡ್ರಿ, ಇನ್ಮೇಲೆ ಹೇಳ್ತೀನಿ. ನೀನೆಲ್ಲ ಹೋಗೋದಿದ್ರು ನಿಮ್ಮ ಅಪ್ಪಾಜಿಗೆ ಹೇಳೋಗಪ್ಪ, ಇಲ್ಲಾಂದ್ರೆ ನಿಮ್ಮ ಅಪ್ಪಾಜಿ ಕೂಗಾಡ್ತಿರುತ್ತೆ ಅಂತ ಹೇಳಿ ಕಳಿಸ್ತೀನಿ ಬಿಡ್ರಿ. ನನ್ನ ಮೇಲೆ ಎತ್ತಾಕು ಎಲ್ಲ. ನೀನೇನೋ ಹೇಳ್ಬೇಡ, ನನ್ನ ಮೇಲೆ ಎತ್ತಾಕು. ಯಾಕೆ ಹಂಗ್ ಬಡ್ಕೊಂತೀನಿಯಾ? ಅವ್ನು ಬಂದಾಗ ಹೇಳಂತಿ ಬಿಡು. ಇವಳ ಮೇಲೆ ರೇಗಾಡಿದ್ರೆ ಏನ್ ಬಂತು? ನಿಮ್ಮ ಮಗ ಬರ್ತಾನಲ್ಲ, ಅವಾಗ ನಿಮ್ಮ ಮಗನ್ ಕೂರಿಸ್ಕೊಂಡು ಕೇಳು, ಎಲ್ಲಿಗೆ ಹೋಗಿದ್ದೆ, ಯಾಕೆ ಇಷ್ಟಡ ಅಂತ. ಅವಳ ಮೇಲೆ ಯಾಕೆ ಕೂಗಾಡ್ತೀಯ ಹೇಳು? ಅಮ್ಮ, ನೀನು ಸುಮ್ಮನಿರು, ನೀನು ಅಮ್ಮಗನ್ ಸಪೋರ್ಟ್ ತಗೊಂಡು ಬರಬೇಡ. ಅಣ್ಣ ಹೇಳ್ತಿರೋದೇ ಸರಿ ತಗೋ. ಅವ್ನು ಹೇಳ್ದಂಗೆ ಕೇಳ್ದಂಗೆ ಹೋಗ್ತಾನೆ. ಮತ್ತೆ ವಯಸ್ಸಿಗೆ ಬಂದಿರೋನು ಇಷ್ಟೊತ್ತಾದ್ರೂ ಮನೆಗೆ ಬರ್ದಲೇ ಇದ್ರೆ ಅಪ್ಪ ಅಮ್ಮಂಗೆ ಭಯ ಆಗಲ್ವೇ? ನೀನು ಸುಮ್ಮನೆ ಕುತ್ಕೊಳ್ಳೆ. ಅಣ್ಣನ ಸಪೋರ್ಟ್ ತಗೊಂಡು ಬಂದ್ಬಿಟ್ಟಿದ್ದಾಳೆ. ಸುಮ್ಮನೆ ಇರೋದು ಬಿಟ್ಟು ನನ್ನ ಮಗಂಗೆ ಯಾರು ಏನೋ ಹೇಳಂಗಿಲ್ಲ ನೋಡು, ನಾನು ಈಗಲೇ ಹೇಳ್ತಿದ್ದೀನಿ. ಎಲ್ಲರೂ ಇದೇ ರೀತಿ ಮಾತಾಡಿ ತಲೆ ಮೇಲೆ ಕೂರಿಸ್ಕೊಳ್ರಿ ಅವನನ್ನ. ಅಣ್ಣ, ನಿನ್ನ ಹತ್ರ ಒಂದು ಮಾತಾಡ್ಬೇಕಿತ್ತು ಕಣಣ್ಣ. ಏನಮ್ಮ, ಏನು ಅಂತ ಹೇಳು, ಏನು ಮಾತಾಡ್ಬೇಕಿತ್ತು? ಅದೇನಂದ್ರೆ, ಅದೇ ರಾಜುಗೂ ನನ್ನ ಮಗಳಿಗೂ ಇಬ್ಬರಿಗೂ ಮದುವೆ ಮಾಡಿಸಿದ್ರೆ ಹೇಗಿರುತ್ತೆ ಅಂತ ಕೇಳಿದೆ. ನೋಡೋಣ, ನನ್ನ ಮಗಳು ಎಷ್ಟು ಮುದ್ದಾಗಿದ್ದಾಳೆ. ಅದೇ ನಮ್ಮ ರಾಜುಗೂ ಇವಳಿಗೂ ಮದುವೆ ಮಾಡಿಸಿದ್ರೆ ಜೋಡಿ ಚೆಂದಾಗಿರುತ್ತಲ್ವೇ, ಅದಕ್ಕೆ ಹೇಳ್ತಿದ್ದೀನಿ. ನೀನೇನು ನಿರ್ಧಾರ ತಂತೀಯ ಹೇಳೋಣ. ಹೌದು ಮಾಮ, ನನಗೆ ಸಣ್ಣದ್ರಿಂದನೂ ರಾಜು ಮಾಮ ಅಂದರೆ ತುಂಬಾ ಇಷ್ಟ. ನಮ್ಮಮ್ಮ ಯಾವಾಗಲೂ ಹೇಳ್ತಿತ್ತಲ್ಲ, ನಂಗೆ ರಾಜು ಮಾಮಂಗೆ ಕೊಟ್ಟು ಮದುವೆ ಮಾಡೋದು ಅಂತ. ಈ ಸತಿ ರಾಜು ಮಾಮ ಬಂದಾಗ ಹೇಳ್ರಿ ಮಾವ. ಇವಳಿಗೆ ಮದುವೆ ಮಾಡ್ಕೊಂಡ್ಬಿಟ್ರೆ ಅಷ್ಟೇ. ಆಮೇಲೆ ನನ್ನ ಮಗ ಎಲ್ಲಿ ಇವಳೆಲ್ಲಿ ಸ್ವಲ್ಪನೂ ಮ್ಯಾಚೇ ಆಗಲ್ಲ. ಅಂಥದ್ರಲ್ಲಿ ಇವಳ ಜೊತೆ ನನ್ನ ಮಗನ ಮದುವೆ ಮಾಡಿಸ್ಬೇಕಂತೆ. ಇವಳ ಅಮ್ಮ ಮದುವೆ ಆಗಿ ಜೀವ ಪೂರ್ತಿ ಇಲ್ಲೇ ಇದ್ದಾಳೆ. ಈಗ ಅವಳ ಮಗಳನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿಸ್ಬಿಟ್ಟು ಪರ್ಮನೆಂಟ್ ಆಗಿ ಟೆಂಟ್ ಹೊಡೆಯೋಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ನೋಡೋಣ ತಡಿಯಮ್ಮ, ರಾಜು ಜೊತೆ ಒಂದ್ಸತಿ ಮಾತಾಡೋಣ. ಅವ್ನು ಏನಂತಾನೋ ಕೇಳ್ಬಿಟ್ಟು ಆಮೇಲೆ ಮುಂದುವರಿಯೋಣ. ಯಾಕಂದ್ರೆ ಹುಡುಗ ಹುಡುಗಿ ಒಬ್ರಿಗೊಬ್ರು ಇಷ್ಟಪಡ್ಬೇಕು ತಾನೆ. ನಮ್ಮ ಹಿಂಸೆಯಿಂದ ಮದುವೆ ಮಾಡಿ ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಹೇಳು? ಅದೇ ಕಾರಣ ನಾನು ಹೇಳ್ತಿರೋದು, ಇವತ್ತು ರಾಜು ಬಂದಾಗ ರಾಜು ಜೊತೆ ಒಂಚೂರು ಮಾತಾಡು. ಜಾಸ್ತಿ ದಿವಸ ವಯಸ್ಸಿಗೆ ಬಂದ ಮಕ್ಕಳಿಗೆ ಜಾಸ್ತಿ ದಿವಸ ಹೀಗೆ ಬಿಡಬಾರ್ದಲ್ವಾ, ಅದಕ್ಕೆ ಹೇಳ್ತಿದ್ದೀನಿ. ಅಲ್ಲ, ನಾವು ಒಪ್ಕೊಂಡ್ರೆ ಅವನು ಒಪ್ಕೋಬೇಕಲ್ಲೇ. ನೀನೇನೋ ಅಣ್ಣ ತಂಗಿ ಸಂಬಂಧನ ಬೆಳೆಸಕ್ಕೆ ನೋಡ್ತಿದ್ಯಾ, ಅಂದರೆ ಅವನು ಒಪ್ಕೋಬೇಕಲ್ಲ. ಅವನು ಇಷ್ಟ ಕಷ್ಟ ಎಲ್ಲ ಕೇಳಬೇಕಲ್ಲ. ಅವ್ನು ಬಂದಾಗ ಎಲ್ಲರೂ ಸೇರಿ ಮಾತಾಡೋಣ ತಗೋ. ಸರಿ ಅಮ್ಮ, ಆಯಿತು. ರಾಜು ಬಂದಮೇಲೆ ಎಲ್ಲರೂ ಮಾತಾಡೋಣ. ಸರಿ ಅಜ್ಜಿ, ರಾಜು ಮಾಮ ಬಂದಮೇಲೆ ಎಲ್ಲರೂ ಮಾತಾಡೋಣ. ಯಾಕದಕ್ಕೆ ಈ ಥರ ನೋಡ್ತಿದ್ದೀರಾ? ನಮ್ಮ ಮಕ್ಕಳು ಸಣ್ಣವರಿದ್ದಾಗಲೇ ನಾನು ಅಣ್ಣ ಮಾತಾಡ್ಕೊಂಡಿದ್ದಲ್ವಾ. ನೀವ್ಯಾಕೆ ಈ ಥರ ನೋಡ್ತಿದ್ದೀರಾ? ಯಾಕೋ ಇಲ್ಲಮ್ಮ,
ಅಣ್ಣ ತಂಗಿ ಮಧ್ಯೆ ನಾನೇ ಬರಕ್ ಹೋಗ್ಲಿ ಅಂತ ಸುಮ್ಮನಿದ್ದೆ ಅಷ್ಟೇ. ರಾಜು ಅವ್ರೆ, ನಿಮ್ಮ ಮನೆಗೇನೋ ಕರ್ಕೊಂಡ್ ಬಂದ್ಬಿಟ್ಟಿದ್ರ, ಆದ್ರೆ ನಂಗೆ ತುಂಬಾನೇ ಭಯ ಆಗ್ತಿದೆ ಕಣ್ರಿ. ಅರೆ ಏನೂ ಆಗಲ್ಲ, ಸುಮ್ಮನೆ ನೀವು ಎದ್ರುಕೊಂಡು ನನ್ನನ್ನು ಎದುರಿಸ್ಬೇಡಿ. ಯಾರು ಯಾವುದೋ ಹೊಸ ಜೋಡಿ ಬಂದು ನಿಂತ್ಬಿಟ್ಟಿತ್ತಲ್ಲ ಮನೆ ಮುಂದೆ. ಅಣ್ಣಂಗೆ ಏನಾದರೂ ಭೇಟಿಯಾಗ ಬಂದಿರಬೇಕು. ರಾಜು ನೀನಾ? ನಿಮ್ಮ ಮದುವೆ ಆಗಿ ಬಂದಿದೀಯಾ? ನಾನು ಯಾರೋ ಅಂತ ತಿಳ್ಕೊಂಡಿದ್ದೆ. ಅಮ್ಮ ಅಣ್ಣ ಅದಕ್ಕೆ ಎಲ್ಲರೂ ಬೇಗ ಬನ್ನಿ. ಅಲ್ಲ, ನನ್ನ ಮಗಳಿಗೆ ಕೊಟ್ಟು ರಾಜು ಜೊತೆ ಮದುವೆ ಮಾಡಬೇಕು ಅಂತ ನಾನು ಎಷ್ಟೆಲ್ಲ ಕನ್ಸ್ಕೊಂಡಿದ್ದೆ. ಆದರೆ ಇವನು ಯಾರಿಗೋ ಮದುವೆ ಆಗಿ ಬಂದುಬಿಟ್ಟಿದ್ದಾನಲ್ಲಪ್ಪ. ಏನು ಮಾಡೋದೀಗ? ಹೆಂಗೋ ನಾನು ಟಿಕಾನಿ ಹೊಡೆದಂಗೆ ನನ್ನ ಮಗಳು ಇಲ್ಲೇ ಮದುವೆ ಮಾಡಿಕೊಟ್ಟು ನನ್ನ ಮಗಳ ಜೊತೆ ಹಾಯಾಗಿರೋಣ ಅಂತ ನಾನು ತಿಳ್ಕೊಂಡ್ರೆ ಇವನು ಯಾವುದೋ ಬೇರೆ ಹುಡುಗಿ ಮದುವೆ ಆಗಿ ಬಂದಿದ್ದಾನಲ್ಲಪ್ಪ. ಈಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅದ್ ಯಾಕೆ ಹಂಗೆ ಒಂದೇ ಸಮ ಬಾಡ್ಕೊಂತಿದ್ಯಾ? ಅಮ್ಮ ಅಣ್ಣ ಅದಕ್ಕೆ ಎಲ್ರು ಬನ್ನಿ ಅಂತ ಏನಾಯ್ತು? ಓಯ್ ಅಮ್ಮ, ಏನಾಯ್ತು ಅಂತ ನಿಂಗೆ ಕಾಣ್ತಿಲ್ವೇ? ಅಲ್ಲಿ ನೋಡು, ನಮ್ಮ ರಾಜು ಯಾವುದೋ ಹುಡುಗಿನ ಮದುವೆ ಆಗಿ ಬಂದ್ಬಿಟ್ಟಿದ್ದಾನೆ. ಅಲ್ಲ ಇವನ? ಹೌದು ಕಣೆ, ನಾನು ಅವಾಗ್ಲಿಂದ ಯಾರೋ ಹೊಸ ಜೋಡಿ ಬಂದು ನಿಂತಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ನಮ್ ರಾಜನೇ ಇವನು. ಅಲ್ಲ ಇವನು ನಮ್ಗೆ ಯಾರಿಗೂ ಹೇಳ್ದಂಗೆ ಕೇಳ್ದಂಗೆ ಮದುವೆ ಬೇರೆ ಆಗಿ ಬಂದಿದ್ದಾನ. ಅಯ್ಯೋ ದೇವ್ರೆ. ಅಲ್ಲ ಕಣ್ಲ ರಾಜು, ನೀನಿನ್ನ ಎಷ್ಟು ಪ್ರೀತಿಯಿಂದ ಸಾಕಿದ್ವಿ. ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಏನೋ ಗತಿ. ನೀನು ನೋಡು, ನಮ್ಗೊಂದು ಮಾತು ಹೇಳ್ದಲೆ ಕೇಳ್ದಲೆ ಮದುವೆ ಆಗಿರೋದಲ್ದಲೆ ಮನೆಗೆ ಕರ್ಕೊಂಡ್ ಬಂದಿದೆಯಲ್ಲೋ. ಏನ್ ಹೇಳ್ಬೇಕು ನಿಂಗೆ? ಅಲ್ಲ ಕಣಮ್ಮ, ನಿಂಗೂ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಅಲ್ಲ, ನಿಂಗಾದ್ರೂ ಸ್ವಲ್ಪನಾದ್ರೂ ಮಾನವಶತ್ವ ಅನ್ನೋದಿಲ್ವೇ? ಅಲ್ಲ, ಮದುವೆಯಾಗಿ ನೀನು ನಮ್ಮ ಮನೆಗೆ ಬರೋಷ್ಟು ಧೈರ್ಯ ಮಾಡಿದೆಯಲ್ಲ, ಮೆಚ್ಚಬೇಕು ಕಣೆ ನಿಂಗೆ. ನೋಡಜ್ಜಿ, ನಂಗೆ ಏನಾದರೂ ಅನ್ನು, ಆದರೆ ಗಂಗನಿಗೆ ಮಾತ್ರ ಏನು ಹೇಳ್ಬೇಡ. ಇದರಲ್ಲಿ ಗಂಗಂದು ಏನೂ ತಪ್ಪಿಲ್ಲ. ನಾನೇ ಗಂಗಾ ಅವರಿಗೆ ಇಲ್ಲಿ ಕರ್ಕೊಂಬಂದಿದ್ದು. ಅವ್ರದ್ದೇನು ತಪ್ಪಿಲ್ಲ, ಅವ್ರಿಗೇನು ಮಾತಾಡ್ಬೇಡ ಕಣಜ್ಜಿ. ಅಲ್ಲ ಯವಿ ಯವಿ ಯವಿ, ಈಗಲೇ ಹೆಂಡತಿ ವಯಸ್ಕೊಂಡ್ ಬಂದ್ಬಿಟ್ಟಿಯಾ ನೀನು? ಅಲ್ಲ, ಇಷ್ಟು ವರ್ಷ ಸಾಕಿ ಬೆಳೆಸಿರೋ ಈ ಅಜ್ಜಿನ ಬಿಟ್ಟು ಮದ್ವೆ ಆಗಿನ್ನೂ 1 ನಿಮಿಷ ಆಗಿಲ್ಲ, ಅವಾಗ್ಲೇ ಹೆಂಡತಿನ ವಯಸ್ಕೊಂಡ್ ಬಂದ್ಬಿಡ್ತೀಯಲ್ಲ ರಜು ನೀನು. ತಡಿ, ನಿಮ್ಮ ಅಪ್ಪನ್ ಕರಿತೀನಿ ತಡಿ ವಸಿ. ರಘು ರಘು, ಗಿರ್ಜಾ ಬಾರಿ ವಸಿ, ಹೊರಗಡೆ ಬಂದು ನಿನ್ ಮಗ ಮಾಡಿರೋ ಅವಂತರ ನೋಡ್ಬರ್ರೆ. ಅಯ್ಯಮ್ಮ, ಯಾಕಮ್ಮ ಈ ಥರ ಕೂಗಾಡ್ತೀಯ ನೀನು? ಒಂದೇ ಸಮ ಕೂಗಾಡ್ದಿಲ್ಲ, ನಾನು ಏನೋ ಆಗ್ಬಿಡ್ತೇನೋ ನಮ್ಮ ಅಮ್ಮಂಗೆ ಅಂತ ಅಲ್ಲಿಂದ ಓಡ್ ಬಂದೆ ನೋಡು. ಅಯ್ಯೋ, ನಂಗೇನೋ ಆಗಿಲ್ಲ ಕಣೋ. ಆ ಕಡೆ ತಿರ್ಗಿ ವಸಿ, ನಿನ್ ಮಗಂಗ್ ನೋಡು. ಆಮೇಲೆ ಮಾತಾಡುವಂತೆ. ನನ್ನ ಮಗಂಗೆ ಏನಾಗೈತೆ? ಏನೋ ರಾಜು, ಇದು ಏನೋ ನಿಂದ ಅವಾಂತರ ಇದು? ಯಾರಿಗೆ ಕರ್ಕೊಂಡ್ ಬಂದಿದೀಯಾ ಜೊತೆಲಿ? ಏನು ರಜೆ ಇದು? ಏನ್ ಮಾಡ್ಕೊಂಡ್ ಬಂದಿದೀಯೋ? ನಿಮ್ ಮೇಲೆ ನಾನು ಎಷ್ಟೆಲ್ಲ ನಂಬಿಕೆ ಇಟ್ಕೊಂಡಿದ್ದೆ, ಆ ನಂಬಿಕೆನ ಹಾಳು ಮಾಡ್ಬಿಟ್ಟಿಲ್ಲ ರಾಜು. ಏನು ಇದು? ಕತ್ತಲು ಹೂವಿನ ಹಾರ, ಪಕ್ಕದಲ್ಲಿ ಅರ್ಧ ಹುಡುಗಿ, ಯಾರು ಇದು? ಸಾರಿ ಅಪ್ಪ, ನಾನು ನಿಮ್ಮನ್ನ ಎಲ್ಲರಿಗೂ ಮೋಸ ಮಾಡಿಬಿಟ್ಟೆ. ನಿಮ್ಗೆಲ್ಲರಿಗೂ ಹೇಳ್ದೆ ಕೇಳ್ದೆ ಗಂಗಾ ಅವ್ರನ್ನ ಮದುವೆ ಆಗಿ ಮನೆಗೆ ಕರ್ಕೊಂಬಂದ್ಬಿಟ್ಟೆ. ಮುಚ್ಚ ಬಾಯಿನ. ಸಾರಿ ಅಂತೆ, ಸಾರಿ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಸಾರಿ ಅಂತಾನೆ. ಅಪ್ಪ, ಅದೇನಾಯ್ತು ಅಂದರೆ, ನಾನು ಇದ್ದಿದ್ದ ಪರಿಸ್ಥಿತಿಲಿ ಮದುವೆ ಆಗಿ ಬರಲೇಬೇಕಾಯ್ತು ಕಣಪ್ಪ. ಹಾಗಾಗಿ ಮದುವೆ ಆಗಿಬಿಟ್ಟೆ. ನಿಮ್ಮನ್ನು ಹೇಳ್ದಲೆ ಕೇಳ್ದಲೆ ಮದುವೆ ಆಗಿದ್ದಕ್ಕೆ ಕ್ಷಮಿಸ್ಬಿಡಿ ಅಪ್ಪ. ಅಲ್ಲ ಕಣ ರಾಜು, ಎಲ್ಲ ಮಾಡ್ಬಿಟ್ಟು ಈಗ ಕ್ಷಮಿಸ್ಬಿಡಿ ಅಂತ ಹೇಳ್ತಿದೀಯಲ್ಲ, ನಾನು ನಿಮ್ಮನ್ನ ಏನ್ ಕಮ್ಮಿ ಮಾಡಿದ್ದೆ ರಾಜು? ನನ್ನ ಹತ್ರ ಒಂದ್ ಮಾತು ಹೇಳೋದಲ್ವಾ ನೀನು? ನಾನು ಮದ್ವೆ ಆಗ್ತಿದ್ದೀನಿ ಅಂತ ಒಂದ್ ಮಾತು ಹೇಳೋದಲ್ವೇನು? ಅಲ್ಲ ಕಣಮ್ಮ, ಅವನಿಗೆ ಗೊತ್ತಾಗಲ್ಲ ಅಂದ್ರೆ ನಿಂಗೂ ಗೊತ್ತಾಗಲ್ವೇನಮ್ಮ? ನಾನು ನನ್ನ ಮಗದ ಮೇಲೆ ಇಟ್ಟಿರೋ ನಂಬಿಕೆನೆಲ್ಲ ಹಾಳು ಮಾಡ್ಬಿಟ್ಟೆಲ್ಲ. ನೀನಾದ್ರೂ ಒಂದ್ ಮಾತು ಹೇಳ್ಬೋದಿತ್ತು ತಾನೆ, ಹೇಳ್ದಲೆ ಕೇಳ್ದಲೆ ಮದ್ವೆ ಆಗೋದು ತಪ್ಪು ಅಂತ. ಈಗ ನಿಮ್ಮನೆಯವ್ರಿಗೆ ನೀನೇನು ಉತ್ತರ ಕೊಡ್ತೀಯ ಹೇಳು? ಸಾರಿ ಆಂಟಿ, ನಾನು ಕ್ಷಮಿಸ್ಬಿಡಿ. ನಂಗೆ ಏನು ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಪ್ಲೀಸ್ ಆಂಟಿ, ನಿಮ್ಮ ಕೈಲಿ ಸಾಧ್ಯ ಆದರೆ ನಾನು ಕ್ಷಮಿಸ್ಬಿಡಿ ಆಂಟಿ. ಬಾರೆ ಈ ಕಡಿಕೆ, ಅವನ ಹತ್ರ ಏನು ಹೋಗಿ ಮಾತಾಡ್ತಿರೋದು ನೀನು? ನಾನು ಫಸ್ಟೇ ಹೇಳ್ದೆ ತಾನೆ ನಿನ್ನ ಮಗನ ಹದ್ಬಸ್ತಲ್ಲಿ ಇಟ್ಕೋ ಅಂತ. ಅದನ್ನ ಬಿಟ್ಟು ಮಗ ಅಂತ ಹೋಗಿ ತಲೆ ಮೇಲೆ ಕೂರಿಸ್ಕೊಂಡು ನೋಡು ಈಗ ನಿನ್ನ ಮಗ ಮಾಡಿದ ಒಂಥರನ. ನೋಡು ರಾಜು, ಈಗ ನಿಮ್ಮ ಅಪ್ಪಂಗೆ ಏನಂತ ಉತ್ತರ ಕೊಡ್ತೀಯ ನೋಡು. ಅಲ್ಲ, ಮಗ ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ದಕ್ಕೆ ಸರಿಯಾಗಿ ಮಾಡ್ತಿ ಬಿಡು ನೀನು. ನನ್ನನ್ನು ನೀನು ಮಾತಿಸ್ಬೇಡ ರಾಜು. ನೋಡಿ ಅತ್ತೆ, ನಮ್ಮ ರಾಜು ಹೇಗ್ ಮಾಡ್ಬಿಟ್ಟ ಅಂತ. ಒಂದ್ ಮಾತು ಹೇಳ್ದಲೆ ಕೇಳ್ದಲೆ ಮದ್ವೆ ಆಗಿ ಬಂದಿದ್ದಾನಲ್ಲ ಅತ್ತೆ, ಏನ್ ಮಾಡೋದು ಹೇಳಿ ಅತ್ತೆ? ಅಲ್ಲ ಕಣೋ, ಯಾರಿಗೆ ಕೇಳಿ ಮದುವೆ ಆಗಿ ಬಂದೆ ಹೇಳು? ಯಾರಿಗೆ ಕೇಳಿ ಮದುವೆ ಆಗಿ ಬಂದೆ ಅಂದೆ? ನಿಂಗೆ ಸ್ವಲ್ಪನಾದ್ರೂ ಭಯ ಅನ್ನೋದೀತ? ಮದುವೆ ಆಗಿರೋದಲ್ದಲೆ ಮನೆಗೂ ಹುಡುಗಿನ ಕರ್ಕೊಂಬಂದಿದೀಯ ನೀನು? ದೊಡ್ಡ ಮಗ ಅಂತ ಪ್ರೀತಿಯಿಂದ ಬೆಳೆಸಿದ್ದಕ್ಕೆ ಸರಿಯಾಗಿ ಮಾಡ್ತಿ ಬಿಡು. ಅಲ್ಲ, ಊರು ಜನದ ಮುಂದೆ ಎಲ್ಲ ನಾನು ತಲೆ ಎತ್ಕೊಂಡು ತಿರ್ಗಾಡ್ದಂಗೆ ಮಾಡಿಬಿಟ್ಟಿಯಲ್ಲ ನೀನು. ಸಾರಿ ಅಪ್ಪಯ್ಯ, ನನಗೆ ಕ್ಷಮಿಸ್ಬಿಡಿ. ನಾನು ಇದ್ದ ಪರಿಸ್ಥಿತಿಲಿ ಯಾರಿಗೂ ಏನೂ ಹೇಳೋಕ್ಕಾಗಲಿಲ್ಲ ಅಪ್ಪಯ್ಯ. ಹುಚ್ಚೋ ಬಾಯಿನ, ನಿನ್ನ ಬಾಯಿಯಿಂದ ಇನ್ನೊಂದ್ಸತಿ ಅಪ್ಪಯ್ಯ ಅನ್ನೋ ಮಾತು ಬರಬಾರ್ದು ನಿನ್ನ ಬಾಯಿಲಿ. ನಿನ್ನ ಮುಂದೆ ನೀನು ಯಾರೋ ನಾನು ಯಾರೋ ಅಷ್ಟೇ. ಅಯ್ಯೋ ಅಂಕಲ್, ಆ ಥರ ಹೇಳ್ಬೇಡ್ರಿ ಅಂಕಲ್, ಆ ಥರ ಎಲ್ಲ ಮಾತಾಡ್ಬೇಡ್ರಿ ಅಂಕಲ್. ನೋಡೆ, ಸರಿಯಾಗಿ ಕೇಳ್ಕೊ. ನೋಡು, ಇನ್ಮೇಲೆ ನಿನ್ನ ಮಗಂಗೂ ನನಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಇನ್ಮೇಲೆ ಅವನು ಯಾರೋ ನಾನು ಯಾರೋ ಅಷ್ಟೇ. ನಂಗೆ ಇನ್ಮೇಲೆ ಇರೋದು ಇಬ್ಬರೇ ಮಕ್ಕಳಷ್ಟೇ. ದೊಡ್ಡವನು ಸತ್ತೋದ ಅನ್ಕೊಂಡ್ಬಿಡ್ತೀನಿ. ಯಾಕೋ ಆ ಥರ ಎಲ್ಲ ಮಾತಾಡ್ತೀಯ ನೀನು? ಸಂಬಂಧ ಬೇಡ ಅಂತ ತಕ್ಷಣ ಸಂಬಂಧ ಏನು ಮುರಿದೋಗುತ್ತಾ? ಹೇಳು, ಮುರಿದೋಗುತ್ತೇನೋ?
ಇಲ್ಲ ಅವ್ರು ಸರಿಯಾಗಿ ಹೇಳ್ತಿದ್ದಾರೆ ಬಿಡಿ ಅತ್ತೆ. ನಾವು ಅಷ್ಟು ಪ್ರೀತಿಯಿಂದ ಸಾಕಿದ್ದಕ್ಕೆ ಇವ್ನು ನಮ್ಗೆ ತುಂಬಾ ದೊಡ್ಡ ಬಹುಮಾನನೇ ಕೊಟ್ಬಿಟ್ಟ. ಕಣಣ್ಣ, ನೀನು ಹೇಳ್ತಿರೋದೇ ಸರಿ. ನೀನು ಹೇಳ್ದಂಗೆ ಹಂಗೆ ಮಾಡು. ಈ ರಾಜು ಎಲ್ಲರಿಗೂ ಹೇಳ್ದಲ್ಲ ಕೇಳಿದ್ರೆ ಮದುವೆ ಆಗಿ ಬಂದಿದ್ದಾನಲ್ಲ, ಅನ್ಭವಿಸ್ಲಿ. ನೀನು ಹೇಳ್ತಿರೋದು ಸರಿನೇ ಅಣ್ಣ. ಮುಚ್ಚ ಬಾಯ್ನ. ನೀನು ಅವಳು ನಮ್ಮನೆ ವಿಷಯಕ್ಕೆ ತಲೆ ಹಾಕಕ್ಕೆ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕಷ್ಟೇ. ಇದು ನಮ್ಮ ಮಧ್ಯೆ ನಡೀತಿರೋ ವಿಚಾರ. ನೀನು ಇದರಲ್ಲಿ ಮೂಗು ತೋರಿಸ್ಕೊಂಡು ಬರಬೇಡ. ಓಯಮ್ಮ, ನನ್ನನ್ನೇ ಬೇರೆಯವಳು ಅಂತ ಹೇಳ್ತಿದೀಯ ನೀನು. ನಾನು ಇಲ್ಲೇ ಇರೋದಕ್ಕೆ ನೀನು ನಮ್ಮನ್ನ ಯಾವ ರೀತಿ ನೋಡ್ಕೊಂತಿದೀಯ ಹೇಳು? ಮತ್ತೆ ಏನು ಮಾತಾಡಬಾರ್ದು ಅಂದ್ರೆ ನೀನು ಬಾಯಿ ಮುಚ್ಕೊಂಡು ತೆಪ್ಪಗೆ ನಿಂತಿರ್ಬೇಕು. ಅದನ್ನ ಬಿಟ್ಟು ನಮ್ಮ ವಿಚಾರದಲ್ಲೆಲ್ಲ ಮೂಗು ತೋರಿಸ್ಕೊಂಡು ಬರಬೇಡ ನೀನು. ನೋಡಪ್ಪ, ಏನೋ ಆಗೋದಾಗೋಯ್ತು. ಬಿಡು ಅತ್ಲಾಗೆ ಇನ್ನೇನು ಮಾಡೋಕ್ಕಾಗಲ್ಲ. ಏನೋ ಹುಡುಗ ಬುದ್ಧಿ ಎಲ್ಲ ಇಷ್ಟಪಟ್ಟು ಏನೋ ಮದುವೆ ಆಗಿ ಬಂದಿದ್ದಾನೆ. ಈಗ ಅದನ್ನೇ ದೊಡ್ಡದು ಮಾಡ್ಕೊಂಡು ಕುತ್ಕೋಬೇಡ್ರಿ. ಸೊಸೆನ ಮನೆ ತುಂಬಿಸ್ಕೊಳ್ರಿ. ನೋಡೇ ಗಿರ್ಜಾ, ನನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ನೀವೇನು ಮಾಡ್ಕೊಳ್ತೀರೋ ಮಾಡ್ಕೊಳ್ರಿ, ನಾನಿನ್ನ ಹೊರಟೆ. ಯಾಕೆ ಈ ತರ ಮಾತಾಡ್ತೀರಾ? ಈ ತರ ಮಾತಾಡಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಏನೊಂದು ಆಗೋಗ್ಬಿಟ್ಟಿದೆ. ಇನ್ನೇನು ಮಾಡೋಕ್ಕಾಗಲ್ಲ. ಅತ್ತೆ ಹೇಳಿರೋ ತರ ಮನೆ ತುಂಬಿಸ್ಕೊಳ್ಳೋಣ ಕಣ್ರಿ. ಮುಚ್ಚೆ ಬಾಯಿನ ಸಾಕು. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂದಾಗ ಇದ್ರ ಬಗ್ಗೆ ನನ್ನ ಹತ್ರ ಒಂದು ಮಾತು ಕೂಡ ಆಡಬಾರ್ದು ನೀನು. ಅಷ್ಟೇ ಹೇಳಿದೀನಿ ನೋಡು. ನಿಂತ್ಕೊಳ್ರಿ, ಆ ಥರ ಹೋಗ್ಬೇಡಿ ಕಣ್ರಿ. ನಿಂತ್ಕೊಳ್ರಿ ಬರ್ರಿ ಇಲ್ಲಿ. ನೋಡು ರಾಜು, ನಿಮ್ಮಪ್ಪ ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ರು. ಆ ನಂಬಿಕೆನ ಹಾಳು ಮಾಡ್ಬಿಟ್ಟಿಲ್ಲ ನೀನು. ನಿಮ್ಮಪ್ಪನಿಗೆ ಬೇಡ ಅಂದಮೇಲೆ ನಂಗೂ ಬೇಡ ಕಣೋ. ಅಯ್ಯೋ ಆಂಟಿ, ಆ ಥರ ಎಲ್ಲ ಮಾತಾಡಬೇಡಿ ಆಂಟಿ. ಅಮ್ಮ ನಿಂತ್ಕೊಳ್ಳಮ್ಮ, ಒಂಚೂರು ನಾನು ಹೇಳೋದನ್ನು ಕೇಳಮ್ಮ. ಇವಾಗ ಕೇಳಕ್ಕೆ ಏನಿತ್ತು ಹೇಳು? ಎಲ್ಲ ಮುಗಿದ್ಮೇಲೆ ಇವಾಗ ಹೇಳಿದ್ರೆ ಏನೋ ಪ್ರಯೋಜನ? ಅಮ್ಮ ಪ್ಲೀಸ್ ನಿಂತ್ಕೊಳ್ಳಮ್ಮ. ಏನು ಹೇಳ್ಬೇಡ ಕಣೋ ರಾಜು. ಅಮ್ಮ ಪ್ಲೀಸ್ ಅಮ್ಮ, ಬೇಡಮ್ಮ. ನೋಡು ರಾಜು, ನೀನು ಮಾಡಿರೋ ಕೆಲಸಕ್ಕೆ ಏನೇನೆಲ್ಲ ಆಗ್ತಿದೆ. ಬಿನಾನ್ಗಿತ್ತಿ ಅಳ್ತಿರ ನೋಡು. ಏನೂ ಗೊತ್ತೇ ಇಲ್ಲ ಅನ್ನೋ ಥರ. ಮಳ್ಳಿ ಮಂಚ ಕಾಲ ಎಷ್ಟು ಅಂದರೆ 3 ಮತ್ತೊಂದು ಒಂದಿನ್ಲಂತೆ ನಿನ್ನಂತವಳೆ. ಮದುವೆ ಆಗ್ಬೇಕಾರೆ ಮುಂದೆ ಏನೆಲ್ಲ ಆಗುತ್ತೆ ಅಂತೇನು ಗೊತ್ತಿರ್ಲಿಲ್ವೇನೋ. ಈಗ ಅಳ್ತಿರೋದು ನೋಡು, ಏನೂ ಗೊತ್ತಿಲ್ದಂಗೆ ಅಳ್ತಿರೋದು ಮಳ್ಳಿ ಹಂಗೆ.